ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತಾ ಇದೆ. ಅಂತಿಮ ದರ್ಶನವನ್ನ ಈಗಾಗಲೇ ಅನೇಕರು ಪಡೆದಿದ್ದಾರೆ. ಅನೇಕ ನಾಯಕರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಕೂಡ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಯ ಬಳಿಕ ಚೆನ್ನಮ್ಮ ಪಾರ್ಥಿವ ಶರೀರವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಹೊಳೆನರಸೀಪುರದ ಹರದನಹಳ್ಳಿಗೆ ಪಾರ್ಥಿವ ಸ್ಥಳಾಂತರ ಮಾಡಲಾಗುತ್ತೆ. ಹರದನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಅನೇಕರು ಅಂತಿಮ ದರ್ಶನವನ್ನ ನಿನ್ನೆ ಪಡೆದರು. ಇವತ್ತು ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಅನಂತರದಲ್ಲಿ ಇವತ್ತು ಹರದನಹಳ್ಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವುದು ಅದನ್ನ ಕೂಡ ಗಮನಿಸ್ತಾ ಇದ್ವಿ. ಅದಕ್ಕೂ ಮುನ್ನ ಕ್ರೀಡಾಂಗಣದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಪದ್ಮನಾಭನಗರ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನವನ್ನ ಪಡೆಯಲಾಗಿದೆ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಈಗ ಸಾರ್ವಜನಿಕ ದರ್ಶನ ಇದೆ. ಆ ನಿಟ್ಟಿನಲ್ಲಿ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ. ಅನೇಕರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಈಗ ಮಾಡಿಕೊಂಡಿದ್ದಾರೆ. ನಾಯಕರು, ಎಲ್ಲಾ ಪಕ್ಷದ ನಾಯಕರು, ಅದರ ಜೊತೆಯಲ್ಲಿ ಗಣ್ಯರು ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನದ ಕಾರ್ಯವನ್ನ ನಾಳೆಗೆ ಹರದನಹಳ್ಳಿಯಲ್ಲಿ ಮಾಡ್ತಾರೆ. ಇವತ್ತು ನಾಳೆ ಹಾಸನದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತದಿಂದ ಸೂಕ್ತ ಕ್ರಮವನ್ನು ವಹಿಸಲಾಗಿದೆ. ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಒಕ್ಕಲಿಗ ಸಮುದಾಯದಂತೆ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದಲ್ಲಿ ಈಗ ಸಿದ್ದತೆಗಳು ಆರಂಭವಾಗಿದ್ದಾವೆ. ಅಂತಿಮ ವಿಧಿವಿಧಾನದ ಚಟುವಟಿಕೆಗಳು ಏನು ನಡೆಯುತ್ತಲ್ಲ ನಾಳೆಗೆ, ಅದಕ್ಕೆ ಬೇಕಾದಂತಹ ಸ್ಥಳವನ್ನ ನಿಗದಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಎಲ್ಲವೂ ಕೂಡ ಚೊಕ್ಕ ಮಾಡೋದು ಅಥವಾ ಅಲ್ಲೇನೇನು ತಯಾರಿ ಕೆಲಸಗಳು ಬೇಕು ಅದು ಈಗ ಆರಂಭ ಆಗಿದೆ. ಇವತ್ತು ಮತ್ತೆ ನಾಳೆ ಹಾಸನದಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನ ಕೈಗೊಂಡಿದೆ. ಚೆನ್ನಮ್ಮ ಅವರು 86 ವರ್ಷ ವಯಸ್ಸಾಗಿತ್ತವರಿಗೆ. ದೇವೇಗೌಡರ ಹಿಂದೆ ದೊಡ್ಡ ಶಕ್ತಿಯಾಗಿ ಚೆನ್ನಮ್ಮ ಅವರಿದ್ರು. ಕೂಡು ಕುಟುಂಬ. ಚೆನ್ನಮ್ಮ ಅವರು ಬಹಳ ದೈವ ಭಕ್ತರು ಕೂಡ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ ವಾಹನ ದಟ್ಟಣೆಯನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಚಾರ ಮಾರ್ಗ ಬದಲಾವಣೆ ಮಾಡಿದೆ ಈಗ ಜಿಲ್ಲಾಡಳಿತ. ಮೈಸೂರು ಹೊಳೆನರಸೀಪುರ ಹಾಸನ ಮಾರ್ಗಕ್ಕೆ ನಿರ್ಬಂಧ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಬದಲಿ ಮಾರ್ಗವನ್ನ ಈಗ ಸೂಚಿಸಿದ್ದಾರೆ. ಆ ಬದಲಿ ಮಾರ್ಗವನ್ನ ಉಪಯೋಗಿಸಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಅದರ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಿದ್ದಾರೆ. ಮೈಸೂರು ಟು ಹೊಳೆನರಸೀಪುರ, ಅಲ್ಲಿಂದ ಹಾಸನ ಆ ಮಾರ್ಗ ಇದೆಯಲ್ಲ, ಅಲ್ಲಿ ನಿರ್ಬಂಧ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧಗಳಿರುತ್ತೆ. ಅದರ ಬದಲಾಗಿ ಬದಲಿ ರಸ್ತೆಯನ್ನ ಕೂಡ ಬಳಸುವಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆ ರಸ್ತೆಯುದ್ದಕ್ಕೂ ಇವತ್ತು ಅಂತಿಮ ಯಾತ್ರೆ ಸಾಗುತ್ತೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿರುವುದರಿಂದ ಅನೇಕ ಗಣ್ಯರು ಅದೇ ರಸ್ತೆಯ ಮುಖಾಂತರ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯ ಸಿದ್ದತೆಗಳನ್ನ ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧ ಇರುತ್ತೆ ಈ ರಸ್ತೆಯಲ್ಲಿ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕಿದೆ. ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮ್ಗೆಲ್ಲ ಆತಂಕ ಆಯ್ತು. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ವು. ನಮ್ಮ ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನ ಕೊಡ್ತಾ ಇದ್ರು. ಅಪಾರ ದೈವ ಭಕ್ತೆ. ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲಿ ಸುಖದಿಂದಲಿ ಜೊತೆಯಲ್ಲಿದ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕಾಗುದಿಲ್ಲ. ಆದರೆ
ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂತ ಒಬ್ಬ ಧೀಮಂತ ಹೆಣ್ಮಗಳು. ಸೊ ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವರಿಗೆ ಸಂತಾಪ ಸೂಚನೆ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತೇನೆ. ಸೊ ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ. ಅವರು ನಾಳಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ನಾವೆಲ್ಲ ಕೆಲವು ಭಾಗವಹಿಸ್ತೇವೆ. ಮಾತೃ ಸಮಾನರಾದ ಚೆನ್ನಮ್ಮ ದೇವೇಗೌಡರು ವಿಧಿ ನಿಯಮವನ್ನು ನಾವ್ಯಾರು ಕೂಡ ಮೀರಕ್ಕಾಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ ಮಾತೃ ಸಮಾನರಾಗಿ ಬಡವರನ್ನ, ಸಾಮಾನ್ಯರನ್ನ, ಬಡತನ ರೇಖೆಯಲ್ಲಿದ್ದಂತ ಬಹುತೇಕರಿಗೆ ಆಶ್ರಯವನ್ನು ನೀಡುವ ಜೊತೆಯಲ್ಲಿ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ತೆರೆಮರೆಯಲ್ಲೇ ನಮ್ಮೆಲ್ಲರ ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರ ಒಂದು ಉತ್ತುಂಗ ಕೊಂಡೊಯ್ತಕ್ಕಂಥದಕ್ಕೆ ಇವರ ದೂರದೃಷ್ಟಿಯ ಚಿಂತನೆ, ಇವರ ಸಂಕಲ್ಪ, ಇವರು ಮಾಡ್ತಕ್ಕಂಥ ಪೂಜಾ ಫಲ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಚೆನ್ನಮ್ಮನವರು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ, ಸಹಸ್ರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅವರ ಆಶೀರ್ವಾದವನ್ನ ಮಾಡಿದ್ದಾರೆ. 55 ವರ್ಷದ ಒಡನಾಟ, 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದು ಇಲ್ಲಿ. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದ್ರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂತ ಸ್ವಭಾವ. ಯಾರೇ ಮನೆ ಹೋಗ್ಲಿ ಊಟ ಮಾಡ್ಲಾರ್ದ ಕಳಿಸ್ತಿರ್ಲಿಲ್ಲ. ನಮ್ ಚೆನ್ನಮ್ಮ ಅವರು ನಿಧನ ಹೊಂದಿದ್ದು ಕೇಳಿ ನನ್ಗೊಂಥರ ಶಾಕಿಂಗ್ ಆಯ್ತು. ನಾನು 2-3 ದಿನ ಹಿಂದೆನೆ ಗೊತ್ತಾಯ್ತು ಈ ತರ ಅಮ್ಮ ಅವರು ಹಾಸ್ಪಿಟಲ್ ಇದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರಕ್ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ. ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಹಾಸ್ಪಿಟಲ್ ಹೋಗಿ ನೋಡ್ಬೇಕಂತ ಇದ್ದೆ. ನಾನು ಆ ಯೋಗ ನನಗೆ ಸಿಕ್ಲಿಲ್ಲ ಅನ್ಸದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ತರ ನೋಡ್ಕೊಂತಾ ಇದ್ದಿಲ್ಲ, ಯಾರನ್ನ ಬರ್ಲಿ. ನಾನು ಈಗಲೂ ನನ್ ಜ್ಞಾಪನ ಇದೆ, 2004ರಲ್ಲಿ ನಾನು ಮಧ್ಯ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಅವಾಗ ನನ್ನ ರೂಮ್ ಅಲ್ಲಿ ಕರ್ಕೊಂಡೋಗಿ ಕೂರ್ಸ್ಕೊಂಡು, ಇದೆಲ್ಲ ನೀನ್ ಧೈರ್ಯವಾಗಿರ್ಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆದ್ದು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ ಒಳ್ಳೆ ಭವಿಷ್ಯ ಇದೆ, ನೀನ್ ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನ್ಗೆ ಅವತ್ತು ಊಟ ಮಾಡಿ ಕಳ್ಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನಂಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರ್ಲಿ, ಒಂದ್ ತಾಯಿ ಯಾವ ತರ ನೋಡ್ಕೊಂತಾರೆ ಆತರ ಎಲ್ಲಾರ್ಗು ತಿಂಡಿ ಟೈಮಲ್ಲಿ ಬಂದು. ಅತ್ಯಂತ ಒಂದು ರಾಜಕೀಯ ಕುಟುಂಬದ ಒಂದು ಸರಳತೆ, ಸಂಸ್ಕಾರ, ದೈವ ಭಕ್ತಿ ಇರ್ತಕ್ಕಂಥ ಒಂದು ಯಾರಾದ್ರೂ ಸ್ತ್ರೀ ಇದ್ರೆ ಅದು ಚೆನ್ನಮ್ಮನವರು ಅನ್ನೋದೇ ಒಂದು ನಾವೆಲ್ಲರೂ ಗುರುತಿಸಬೇಕಾಗತ್ತೆ. ಮತ್ತು 72 ವರ್ಷ ವೈವಾಹಿಕ ಜೀವನವನ್ನು ನಡೆಸಿರ್ತಕ್ಕಂಥ ಅದರಲ್ಲೂ ಸಹ ಅಪರೂಪದ ನಾವು ಸಂಗತಿನ ನೋಡಬಹುದು. ಮತ್ತು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಅಥವಾ ದೇವೇಗೌಡರು ಮತ್ತು ಕುಟುಂಬದ ಜೊತೆಲಿದ್ದಂಥವರಿಗೆ ಯಶಸ್ಸನ್ನು ಬಯಸ್ತಕ್ಕಂಥದ್ದು ಬಹುಶಃ ಮೊದಲಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಅವರ ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನ ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನ ಮಕ್ಕಳ ರೀತಿ ನಮ್ಮನ್ನ ನೋಡಿ ನಾವು ಜೊತೆನಲ್ಲಿದ್ದಾಗ ಬಹುಶಃ ಅತ್ಯಂತ ಬಹಳ ಸೌಜನ್ಯವಾಗಿ
ಮನೆಗೆ ಬಂದಾಗ ಬಹುಶಃ ಮಜಾ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂತ ಸೌಜನ್ಯ ಇದ್ರೆ ಅದು ಚೆನ್ನಮ್ಮನವ್ರಿಗೆ. ಚೆನ್ನಮ್ಮನವ್ರ ತರ ಯಾವುದೇ